ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಕಡಲೆ ಬೀಜ ಮತ್ತು ಹುಣಸೆ ಮರದ ಸೊಪ್ಪನ್ನು ಹಾಕಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಯೋಣ. ಮೊದಲನೆಯದಾಗಿ ಕಡಲೆ ಬೀಜವನ್ನು ಹುರ್ಕೊಂಡು ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 8 ಮೆಣಸಿನಕಾಯಿಯನ್ನು ಹುರ್ಕೊಂಡು ಅದಕ್ಕೆ ಹುಣಸೆ ಮರದ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹುಣಸೆ ಮರದ ಸೊಪ್ಪು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡು ಉಳಿದಿರುವಂತಹ ಕಡಲೆ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದ್ಸಲ ರುಬ್ಕೋಬೇಕು. ಆಮೇಲೆ ಹುರಿದಿರುವಂತಹ ಹುಣಸೆ ಮರದ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಕಡಲೆ ಬೀಜವನ್ನು ಒಂದ್ಸಲ ರುಬ್ಕೊಂಡು ಆಮೇಲೆ ಹುರಿದಿರುವಂತಹ ಹುಣಸೆ ಮರದ ಸೊಪ್ಪನ್ನು ಮತ್ತು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಅದನ್ನು ಒಂದು ಟೈಮ್ ರುಬ್ಕೋಬೇಕು. ಆಮೇಲೆ ಒಂದು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬಿರುವಂತಹ ಚಟ್ನಿಗೆ ಈರುಳ್ಳಿಯನ್ನು ಸೇರಿಸಬೇಕು. ಈರುಳ್ಳಿಯನ್ನು ರುಬ್ಬಿರುವಂತಹ ಚಟ್ನಿಗೆ ಸೇರಿಸಬೇಕು. ರುಬ್ಬಿರುವಂತಹ ಚಟ್ನಿಗೆ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೋಬೇಕು. ಆವಾಗ ರುಚಿಯಾದಂತಹ ಕಡಲೆ ಬೀಜ ಹುಣಸೆ ಮರದ ಸೊಪ್ಪು ಹಾಕಿ ಮಾಡುವ ಚಟ್ನಿ ರೆಡಿಯಾಗಿತ್ತು.